ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಸಂಧಾನಕ್ಕಾಗಿ ಹೊರಡುತ್ತೇನೆ ಅಂತ ಹೇಳಿದಾಗ ಭೀಮಸೇನ ಹೇಳ್ತಾನೆ, ಕೃಷ್ಣ ಸಂಧಿಗಾಗಿ ಹೋಗು, ಆದರೆ ಬಹಳ ಪ್ರಯತ್ನಪಟ್ಟು ಶಾಂತಿಗಾಗಿ ಪ್ರಯತ್ನ ಮಾಡು. ಯುದ್ಧ ಆಗುವ ರೀತಿಯಲ್ಲಿ ಪ್ರಯತ್ನ ಪಡಬೇಡ. ಇಷ್ಟು ಹೇಳಿದಾಗ ಕೃಷ್ಣ ಭೀಮನಿಗೆ ಹೇಳ್ತಾನೆ, ಬಹಳ ಆಶ್ಚರ್ಯ ಆಗ್ತಾ ಇದೆ ನನಗೆ. ರಾತ್ರಿ ನಿದ್ರೆಯಲ್ಲಿಯೂ ಕೂಡ ಯುದ್ಧ ಯುದ್ಧ ಅಂತ ಹೇಳ್ತಾ ಇದ್ದವ ನೀನು. ಯಾವಾಗಲೂ ಗದೆಯನ್ನ ತೋರಿಸಿ ಇದೇ ಗದೆಯಿಂದ ದುರ್ಯೋಧನನ ತೊಡೆಯನ್ನ ಮುರಿತೇನೆ ಅಂತ ಹೇಳ್ತಾ ಇದ್ದವ ನೀನು. ಈಗಾಕೆ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಿ. ಚೇತಾಂಸಿ ವಿಪ್ರತೀಪಾನಿ ಯತ್ವಾಂ ಭೀರಭಿವಿಂದತಿ. ಯುದ್ಧ ಕಾಲ ಪ್ರಾಪ್ತ ಆಗ್ತಾ ಇದೆ ಅಂದಾಗ ನಿನ್ನ ಮನಸ್ಸು ವಿಚಲಿತಗೊಳ್ಳುತ್ತಾ ಇದೆ. ಏನೋ ಒಂದು ಭಯ ನಿನಗೆ ಆವರಿಸ್ತಾ ಇದೆ. ಕ್ಷತ್ರಿಯರಿಗೆ ಎಂದೂ ಕೂಡ ಶಾಂತಿ ಹೇಳುವಂಥದ್ದಲ್ಲ, ಅನುಗುಣವಾಗದದ್ದಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೆ ನೀನು ಅಂತ ಕೃಷ್ಣ ಕೇಳಿದಾಗ ಭೀಮ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಇದ್ದ. ಅನ್ಯಥಾ ಮಾಂ ಚಿಕೀರ್ಷಂತಂ ಅನ್ಯಥಾ ಮನ್ಯಸೇ ತುತ. ನಾನು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೇನೆ ಕೃಷ್ಣ, ನೀನು ನನ್ನನ್ನು ಬೇರೆ ರೀತಿಯಾಗಿ ತಿಳಿತಾ ಇದ್ದಿ. ನಾನು ಒಂದು ಮಾತನ್ನು ನಿನಗೆ ಹೇಳಬೇಕು. ನನ್ನ ಬಲ ಪೌರುಷದ ಬಗ್ಗೆ ನೀನು ಮಾತನಾಡಿದ್ದಿ. ನಿನಗೆ ಹೆದರಿಕೆ ಆಗ್ತಾ ಇದೆ, ಬಲ ಕಡಿಮೆ ಆಗ್ತಾ ಇದೆ, ಇದೆಲ್ಲ ನೀನು ಮಾತನಾಡಿದ್ಯಲ್ಲ. ಹೇಳುತ್ತೇನೆ ಕೇಳು. ಸರ್ವತಾ ಅನಾರ್ಯ ಕರ್ಮೈತತ್ ಪ್ರಶಂಸಾ ಸ್ವಯಮಾತ್ಮನಃ. ನಾನು ಈಗ ಹೇಳುವಂಥದ್ದು ಅದು ಸಜ್ಜನರು ಮಾಡುವ ಕಾರ್ಯ ಅಲ್ಲ. ನನ್ನ ಬಲದ ಬಗ್ಗೆ ನೀನು ಮಾತನಾಡಿದ್ದೀಯಾದ್ರಿಂದ ನಾನು ಹೇಳಲೇಬೇಕು. ಈಗ ತನ್ನನ್ನು ತಾನು ಹೊಗಳಿಕೊಳ್ಳುವಂಥದ್ದು ಅದು ಸಜ್ಜನರ ಕಾರ್ಯ ಅಲ್ಲ. ಯಾವತ್ತೂ ತನ್ನ ಬಲದ ಬಗ್ಗೆ ತಾನು ಹೇಳಿಕೊಳ್ಳಬಾರದು. ಆದರೆ ಈಗ ಹೇಳಿಕೊಳ್ಳಬೇಕಾದ ಪ್ರಸಂಗ ಬಂದಿದೆ. ನನ್ನ ಬಲದ ಬಗ್ಗೆ ನಿನಗೆ ಸಂಶಯ ಅಲ್ಲವೇ? ಅತಿವಾತಾಪ ವಿದ್ಧಸ್ತು ವಕ್ಷ್ಯಾಮಿ ಬಲಮಾತ್ಮನಃ. ಈಗ ನಾನು ನಿಂದೆಗೆ ಕಾರಣನಾಗಿದ್ದೇನೆ.
ಭಯ ಆಗ್ತಾ ಇದೆ, ಬಲ ಕಡಿಮೆ ಆಗ್ತಾ ಇದೆ. ಈ ನಿಂದೆ ನನ್ನನ್ನು ಬಾಧಿಸ್ತಾ ಇದೆ. ಆದ್ದರಿಂದ ನನ್ನ ಬಲದ ಬಗ್ಗೆ ನಾನು ಹೇಳ್ಕೊಳ್ಳುತ್ತೇನೆ. ಪಶ್ಯೇಮೇ ರೋದಸಿ ಕೃಷ್ಣ ಯಯೋರಾಸನ್ನಿಮ ಪ್ರಜಾಹ. ನೋಡು ಕೃಷ್ಣ, ಸ್ವರ್ಗ ಎಲ್ಲಿದೆ, ಈ ಭೂಲೋಕ ಎಲ್ಲಿದೆ? ಸ್ವರ್ಗ ಎಲ್ಲೋ, ಭೂಮಿ ಎಲ್ಲೋ. ಇಷ್ಟು ದೂರವಾಗಿ ಇರುವಂತಹ ಸ್ವರ್ಗ ಮತ್ತು ಭೂಲೋಕ, ನನ್ನ ಬಲದಿಂದ ನಾನು ಎರಡನ್ನು ಎಳೆದು ಒಂದೇ ಮಾಡಬಲ್ಲೆ. ಅಷ್ಟು ಬಲ ನನ್ನಲ್ಲಿ ಇದೆ. ಯದಿಮೇ ಸಹಸಾ ಕೃಷ್ಣೇ ಸಮೇ ಯಾತಾಂ ಶಿಲೆ ಇವ ಅಹಮೇತೆ ನಿಗೃಹಣೀಯಾಂ ಬಾಹುಭ್ಯಾಂ ಸಚರಾಚರೇ. ಎಲ್ಲೋ ಇರುವ ಸ್ವರ್ಗ, ಎಲ್ಲೋ ಇರುವ ಭೂಮಿ, ಎರಡನ್ನು ನನ್ನ ಬಾಹುಬಲದಿಂದ ಒಟ್ಟಾಗಿ ಮಾಡಿ ಅದನ್ನು ಶಿಲೆಯಾಗಿ ಮಾಡಬಲ್ಲೆ. ನೋಡು ನನ್ನನ್ನು, ನನ್ನ ಬಾಹುಗಳನ್ನು ನೋಡು, ಕಬ್ಬಿಣದ ಒನಕೆಯಂತೆ ಇದೆ. ಪಶ್ಯೈತದಂತರಂ ಬಾಹೋ ಮಹಾಪರಿಘಯೋರಿವ. ಕಬ್ಬಿಣದ ಸಲಾಕೆಯಂತೆ ಇದೆ ನನ್ನ ಎರಡು ಬಾಹುಗಳು. ಅದರ ಮಧ್ಯದಲ್ಲಿ ಯಾವನಾದರೂ ಸಿಕ್ಕಿಬಿದ್ದರೆ ಯಾರಿಂದಲೂ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಮಾಲಯ ಪರ್ವತದಿಂದಲೂ, ಸಮುದ್ರದಿಂದಲೂ, ವಜ್ರ ಹಸ್ತನಾದಂತಹ ಇಂದ್ರನಿಂದಲೂ ಕೂಡ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಮವಾಂಶ್ಚ ಸಮುದ್ರಶ್ಚ ವಜ್ರೀವ ಬಲಭಿತ್ ಸ್ವಯಂ ಮಯಾಭಿಪನ್ನಂ ತ್ರಾಯೇನನ್ ಬಲಂ ಆಸ್ಥಾಯ ನತ್ರಯ. ಇವರು ಮೂವರಿಂದಲೂ ಕೂಡ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಲ ನನಗೆ ಇದೆ. ಯುದ್ಧಾರ್ಹಾನ್ ಕ್ಷತ್ರಿಯಾನ್ ಸರ್ವಾನ್ ಪಾಂಡವೇಶು ಆತತಾಯಿನಃ. ಪಾಂಡವರಿಗೆ ದ್ರೋಹವನ್ನು ಬಗೆದಂತಹ ಎಲ್ಲ ಕ್ಷತ್ರಿಯರನ್ನು ಕೂಡ ಈ ಭೂಮಿಯಲ್ಲಿ ಬೀಳಿಸಿ ನನ್ನ ಪಾದತಳದಿಂದ ಮೆಟ್ಟಿ ನಿಲ್ಲುತ್ತೇನೆ. ಅದಹ ಪಾದತಳೇನೈತಾನ್ ಅಧಿಷ್ಠಾಸ್ಯಾಮಿ ಭೂತಲೆ. ನನ್ನ ಪಾದತಲದಿಂದ ಅವರನ್ನ ಮೆಟ್ಟಿ ನಿಲ್ಲುತ್ತೇನೆ. ನಾನು ಎಲ್ಲರನ್ನು ಕೂಡ ಭೂಮಿಯಲ್ಲಿ ಬೀಳಿಸ್ತೇನೆ. ಅವರು ಎಂಥವರು ಅಂದರೆ ಪಾಂಡವರಿಗೆ ದ್ರೋಹವನ್ನು ಬಗೆದವರು. ಅಂತಹ ಕ್ಷತ್ರಿಯರನ್ನ ಭೂಮಿಯಲ್ಲಿ ಬೀಳಿಸಿ ನನ್ನ ಪಾದತಲದಿಂದ ಮೆಟ್ಟಿ ನಿಲ್ಲುತ್ತೇನೆ ನಾನು. ನೀನು ಮಾತ್ರ ಯಾಕೆ ನನ್ನನ್ನ ಗಾಯವನ್ನ ಸೂಜಿಯಿಂದ ಚುಚ್ಚಿದ್ರೆ ಹೇಗೆ ನೋವಾಗ್ತದೋ ಹಾಗೆ ನೋವನ್ನ ಮಾಡ್ತಾ ಇದ್ದೀಯಲ್ಲ. ಕಿಂ ಮಾತ್ಯಧಾಕ್ಷೀಹಿ ಪರುಷೈಹಿ ವರಣಂ ಸೂಚ್ಯೇವ ಚಾನಗ. ಗಾಯಕ್ಕೆ ಸೂಜಿಯಿಂದ ಚುಚ್ಚಿದ್ರೆ ಏನಾಗ್ತದೆ, ಆ ರೀತಿಯಾಗಿ ನನ್ನನ್ನು ಚುಚ್ಚುತ್ತಾ ಇದ್ದೀನಿ ನೀನು. ನನ್ನ ಸಾಮರ್ಥ್ಯವನ್ನು ನಾನು ನನ್ನ ಬುದ್ಧಿಗೆ ಎಟುಕುವಂತೆ ಹೇಳಿದ್ದೇನೆ. ಯಥಾಮತಿ ಬ್ರವೀಮ್ಯೇತತ್ ವಿದ್ಧಿಮಾಂ ಅಧಿಕಂ ತತಃ. ಅದಕ್ಕಿಂತಲೂ ಸಾಮರ್ಥ್ಯ ನನಗೆ ಇದೆ. ನೋಡಬೇಕಾದ್ರೆ ಯುದ್ಧ ಪ್ರಾಪ್ತ ಆಗಲಿ, ಆ ಯುದ್ಧದಲ್ಲಿ ನಾನು ಎಷ್ಟು ಆನೆಗಳನ್ನು ಕೊಲ್ಲುತ್ತೇನೆ, ಎಷ್ಟು ರಥಿಕರನ್ನು ಕೊಲ್ಲುತ್ತೇನೆ, ಎಷ್ಟು ಅತಿರಥ ಮಹಾರಥರನ್ನ ಕೊಲ್ಲುತ್ತೇನೆ ನೋಡು. ಎಲ್ಲರನ್ನ ಕೊಲ್ಲುವಂಥದ್ದು ನೀನು ನೋಡುತ್ತಿ. ನಮೇ ಸೀದಂತಿ ಗಾತ್ರಾಣಿ ನಚಮೇ ವೇಪತೆ ಮನಃ. ನನ್ನ ಶರೀರ ನಡುಗುತ್ತಾ ಇಲ್ಲ, ಮನಸ್ಸು ಕೂಡ ನಡುಗುತ್ತಾ ಇಲ್ಲ, ಶರೀರ ಕಂಪಿಸ್ತಾ ಇಲ್ಲ, ಕುಸಿತಾ ಇಲ್ಲ. ಎಲ್ಲ ಲೋಕ ಬೇಕಾದರೆ ಬರಲಿ, ನನ್ನ ಎದುರುಗಡೆ ನಿಂತರೆ ನಾನು ಹೆದರುವವನಲ್ಲ. ಸರ್ವಲೋಕಾತ್ ಅಭಿಕ್ರುದ್ಧಾತ್ ನ ಭಯಂ ವಿದ್ಯತೆ ಮಮ. ಇಡೀ ಲೋಕ ಕೋಪಗೊಂಡು ನನ್ನ ಎದುರುಗಡೆ ಬಂದು ನಿಂತರೂ ಕೂಡ ನಾನು ಭಯಪಡುವವನಲ್ಲ. ಆದರೂ ನಾನು ನಿನಗೆ ಯಾಕೆ ಶಾಂತಿಯ ಮಾತನ್ನಾಡು ಅಂತ ಹೇಳಿದೆ ಅಂದರೆ, ಕಿಂತು ಸೌಹೃದಂ ಏವೈತತ್.
ಬಂಧುಗಳ ಮೇಲೆ ಪ್ರೀತಿ ಮತ್ತು ದಯೆ. ನಮ್ಮ ಭರತ ವಂಶಕ್ಕೆ ನಾಶ ಆಗುವುದು ಬೇಡ. ಭರತ ವಂಶ ನಾಶವನ್ನು ಹೊಂದದೇ ಇರಲಿ, ಈ ಅಭಿಪ್ರಾಯದಿಂದ ಎಲ್ಲ ಕ್ಲೇಶವನ್ನ ತಡೆದುಕೊಂಡು ನಾನು ನಿನಗೆ ಈ ರೀತಿಯಾಗಿ ಹೇಳಿದೆ. ಬೇರೆ ಯಾವ ಕಾರಣವೂ ಕೂಡ ಇಲ್ಲ. ಕೃಷ್ಣ ಭೀಮನ ಮಾತುಗಳನ್ನೆಲ್ಲ ಕೇಳಿ ತಾನು ಮಾತನಾಡಲಿಕ್ಕೆ ಶುರು ಮಾಡಿದ. ಭಾವಂ ಜಿಜ್ಞಾಸಮಾನೋಹಂ ಪ್ರಣಯಾದಿದಮಬ್ರವಂ. ಭೀಮ, ಬೇರೆ ರೀತಿಯಾಗಿ ತಿಳಿದುಕೊಳ್ಳಬೇಡ, ನಿನ್ನ ಭಾವನೆಯನ್ನು ತಿಳಿದುಕೊಳ್ಳೋಣ ಅಂತ ಈ ರೀತಿಯಾಗಿ ನಾನು ಮಾತನಾಡಿದ್ದು. ನಿನ್ನನ್ನು ನಿಂದಿಸಬೇಕು, ನಿನ್ನ ಪಾಂಡಿತ್ಯವನ್ನು ಅಳಿಬೇಕು, ಅಥವಾ ಕೋಪದಿಂದ ನಾನು ಈ ರೀತಿಯಾಗಿ ಮಾತನಾಡಿದ್ದಲ್ಲ. ವೇದಾಹಂ ತವ ಮಾಹಾತ್ಮ್ಯಂ, ನಿನ್ನ ಮಹತ್ವವನ್ನು ನಾನು ತಿಳ್ಕೊಂಡಿದ್ದೇನೆ, ನಿನ್ನ ಬಲವನ್ನು ನಾನು ತಿಳ್ಕೊಂಡಿದ್ದೇನೆ, ನೀನು ಹಿಂದೆ ಎಲ್ಲ ಮಾಡಿದ ಕರ್ಮಗಳನ್ನು ತಿಳ್ಕೊಂಡಿದ್ದೇನೆ, ನಿನಗೆ ಎಂದು ಅವಮಾನ ಮಾಡುವುದಿಲ್ಲ. ಎಷ್ಟು ನಿನ್ನ ಬಗ್ಗೆ ತಿಳ್ಕೊಂಡಿದ್ದೇನೆ ಅಂದರೆ, ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ. ಪಾಂಡಪುತ್ರನಾದ ಭೀಮಸೇನ, ನಿನ್ನ ಬಲವನ್ನು ನೀನು ಹೇಳಿಕೊಂಡಿದ್ದೀಯಲ್ಲ, ನಿನ್ನ ಬಲ ಅಷ್ಟು ಮಾತ್ರ ಅಲ್ಲ. ಸಹಸ್ರ ಗುಣಂ ಅಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ. ಅದಕ್ಕಿಂತಲೂ 10 ಪಟ್ಟಲ್ಲ, 100 ಪಟ್ಟಲ್ಲ, 1000 ಪಟ್ಟು ಬಲ ನಿನ್ನಲ್ಲಿ ಇದೆ. ನೀನು ಹೇಳಿಕೊಂಡಿದ್ದು ಸ್ವಲ್ಪ ಮಾತ್ರ, ಅದಕ್ಕಿಂತಲೂ 1000 ಪಟ್ಟು ಬಲ ನಿನ್ನಲ್ಲಿ ಹೆಚ್ಚು ಇದೆ. ನಾನೇ ತಿಳ್ಕೊಂಡಿದ್ದೇನೆ ಅದನ್ನ. ನಾನು ಯಾಕೆ ಹೀಗೆ ಮಾತನಾಡಿದೆ, ನಿನ್ನ ಭಾವನೆ ವ್ಯಕ್ತ ಆಗಲಿ ಅಂತ. ಕಾಲಕ್ರಮ ವ್ಯತ್ಯಾಸ ಆದಾಗ ಮನುಷ್ಯರಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಾಗುವುದಿಲ್ಲ, ಸಂಶಯ ಉಂಟಾಗ್ತದೆ. ಪರ್ಯಾಯಂ ನ ವ್ಯವಸ್ಯಂತಿ ದೇವಮಾನುಷಯೋ ಜನಾ. ಜ್ಞಾನಿಗಳು ತಿಳ್ಕೊಳ್ತಾರೆ ಇದೇ ರೀತಿಯಾಗಿ ಆಗ್ತದೆ ಅಂತ. ಆದರೆ ಬೇರೆ ರೀತಿಯಾಗಿ ಕೂಡ ಆಗಬಹುದು. ಬೀಸುವ ಗಾಳಿ ಅದು ಒಂದೇ ದಿಕ್ಕಲ್ಲಿ ಬೀಸುತ್ತಾ ಇರುವುದಿಲ್ಲ, ಒಂದು ಕ್ಷಣದಲ್ಲಿ ತನ್ನ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ. ಅದರಂತೆಯೇ ಒಂದು ಕರ್ಮ ಹೀಗೆ ಆಗಬೇಕು ಅಂದರೆ ಅದು ಹಾಗೆ ಆಗುವುದಿಲ್ಲ. ಸುಮಂತ್ರಿತಂ ಸುಗೀತಂ ಚ ನ್ಯಾಯತಶ್ಚೋಪಪಾದಿತಂ ಯತ್ಕೃತಂ ಮಾನುಷಂ ಕರ್ಮ ದೈವೇನಾಪಿ ವಿರುದ್ಯತೆ. ಮನುಷ್ಯರು ಎಷ್ಟೇ ನ್ಯಾಯಯುತವಾಗಿ ಮಾಡಲಿ ಕರ್ಮವನ್ನ, ಆದರೆ ದೈವ ಸಂಕಲ್ಪ ಒಂದು ಇಲ್ಲದೆ ಇದ್ದರೆ ಅದು ಕರ್ಮ ಫಲಿಸುವುದಿಲ್ಲ, ಅದು ವಿರುದ್ಧವಾಗಿ ಬಿಡುತ್ತದೆ. ಯತ್ಕೃತಂ ಮಾನುಷಂ ಕರ್ಮ ದೈವೇನಾಪಿ ವಿರುದ್ಧತೆ. ಮನುಷ್ಯ ಎಷ್ಟೇ ಕರ್ಮ ಮಾಡಲಿ, ದೈವ ಸಂಕಲ್ಪ ಇದ್ದರೆ ಮಾತ್ರ ಅದು ಫಲಿಸುವಂಥದ್ದು, ಇಲ್ಲದೆ ಇದ್ದರೆ ವಿರುದ್ಧ ಆಗ್ತದೆ, ಅವ ಮಾಡಿದ್ದಕ್ಕೆ ವಿರುದ್ಧ ಆಗ್ತದೆ. ಕಾಡಿನಲ್ಲಿ ಹುಲಿಗಳೆಲ್ಲ ಇರುತ್ತವೆ, ಅವುಗಳನ್ನೆಲ್ಲ ತಂದು ಪಳಗಿಸ್ತೇವೆ, ಪಳಗಿಸಿ ಅಂದುಕೊಳ್ಳುತ್ತೇವೆ ಈ ಹುಲಿಗಳು ನಮ್ಮನ್ನು ಏನು ಮಾಡುವುದಿಲ್ಲ ಅಂತ. ಆದರೆ ನಾವೇ ಪಳಗಿಸಿದ ಹುಲಿಗಳು ನಮ್ಮನ್ನು ಒಂದು ದಿವಸ ತಿಂದು ಮುಗಿಸಬಹುದು. ದೈವ ಸಂಕಲ್ಪ ಹೇಗೆ ಇರುತ್ತದೆ ಅದು ಯಾವುದು ನಮಗೆ ಗೊತ್ತಿರುವುದಿಲ್ಲ. ದೈವ ಸಂಕಲ್ಪಕ್ಕೆ ವಿರುದ್ಧವಾಗಿ ಒಬ್ಬ ಮನುಷ್ಯ ಇದು ನನಗೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಅವನು ಅಪೇಕ್ಷಿಸಿದ ಫಲ ಅವನಿಗೆ ಸಿಗುವುದಿಲ್ಲ. ಒಂದು ವೇಳೆ ದೈವ ಸಂಕಲ್ಪವೂ ಇತ್ತು, ಇವನು ಪ್ರಯತ್ನ ಪಟ್ಟ ಅಂತ ಆದರೆ ಇವ ಅಪೇಕ್ಷಿಸಿದ ಫಲ ಅವನಿಗೆ ಬರುತ್ತದೆ. ಮನುಷ್ಯನ ಪ್ರಯತ್ನ ಮತ್ತು ದೈವ ಸಂಕಲ್ಪ ಇದು ಎರಡೂ ಸೇರಬೇಕು.
ಏವಂ ಬುದ್ಧಿ ಪ್ರವರ್ತೇತ ಫಲಂ ಸ್ಯಾದ್ ಉಭಯಾನ್ವಯಾತ್. ಉಭಯಾನ್ವಯಾತ್ ಎರಡೂ ಸೇರಿದ್ದರೆ, ದೈವ ಸಂಕಲ್ಪ ಮತ್ತು ಪುರುಷ ಪ್ರಯತ್ನ ಇದು ಎರಡೂ ಸೇರಬೇಕು. ಎರಡೂ ಸೇರಿದಾಗ ಕಾರ್ಯ ನಡೆದೇ ನಡೀತದೆ. ಈ ವಿಷಯದಲ್ಲಿ ಜ್ಞಾನಿಗಳು ಎಂದೂ ದುಃಖ ಪಡುವುದಿಲ್ಲ, ವ್ಯರ್ಥ ಪಡುವುದಿಲ್ಲ. ನಾವು ಇಷ್ಟೆಲ್ಲ ಮಾಡಿದ್ದೇವೆ, ದೈವ ಸಂಕಲ್ಪ ಇಲ್ಲ, ಆದ್ದರಿಂದ ಫಲ ಬಂದಿಲ್ಲ. ಏನೂ ಮಾಡದೇ ಇದ್ದರೂ ದೈವ ಸಂಕಲ್ಪ ಹೊಂದಿದ್ರೆ ಫಲ ಸಿಕ್ಕಿಯೇ ಸಿಗ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಜ್ಞಾನಿಗಳು ಎಂದೂ ದುಃಖ ಪಡುವುದಿಲ್ಲ, ವ್ಯರ್ಥ ಪಡುವುದಿಲ್ಲ. ಆದ್ದರಿಂದ ಶತ್ರುಗಳ ಒಟ್ಟಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಜಯ ನಿಯಮೇನ ಪ್ರಾಪ್ತಿಯಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದೈವ ಸಂಕಲ್ಪ ಹೇಗೆ ಇರುತ್ತದೆ, ನಮ್ಮ ಪ್ರಯತ್ನ ಹೇಗೆ ಇರುತ್ತದೆ, ಅದರ ಮೇಲೆ ಅವಲಂಬಿಸಿಕೊಂಡಿರುತ್ತದೆ. ಇದನ್ನು ನನಗೆ ತಿಳಿಸಬೇಕು ಅಂತ ನಾನು ಈ ರೀತಿಯಾದ ಮಾತನ್ನಾಡಿದೆ. ಶೋಭೂತೆ ಧೃತರಾಷ್ಟ್ರಸ್ಯ ಸಮೀಪಂ ಪ್ರಾಪ್ಯ ಪಾಂಡವ. ನಾಳೆನೇ ನಾನು ಹೋಗ್ತೇನೆ ಧೃತರಾಷ್ಟ್ರನ ಬಳಿಗೆ, ಹೇಳುತ್ತೇನೆ ನಿಮ್ಮ ಹಿತಕ್ಕೆ ತೊಂದರೆ ಆಗದಂತೆ ಶಾಂತಿಯನ್ನು ಬಯಸಿ ಅವರಿಗೆ ಹೇಳುತ್ತೇನೆ. ಯತಿಷ್ಯೆ ಪ್ರಥಮಂ ಕರ್ತುಂ ಯುಷ್ಮದರ್ಥಂ ಅಹಾಪಯನ್ ಶಮಂ ಚೇತತೆ ಕರಿಷ್ಯಂತಿ. ಅವರು ಶಾಂತರಾಗಿ ನನ್ನ ಮಾತನ್ನು ನಡೆಸಿದರೆ ನನಗೂ ಅಪಾರವಾದ ಕೀರ್ತಿ, ನಿಮ್ಮ ಆಸೆಯು ಕೂಡ ನೆರವೇರುತ್ತದೆ, ಅವರಿಗೂ ಕೂಡ ಶ್ರೇಷ್ಠವಾದಂತಹ ಶ್ರೇಯಸ್ಸು ಪ್ರಾಪ್ತಿಯಾಗ್ತದೆ. ಭವತಾಂ ಚ ಕೃತಕಾಮಃ ತೇಷಾಂ ಚ ಶ್ರೇಯ ಉತ್ತಮಂ. ಒಂದು ವೇಳೆ ಕೌರವರು ತಮ್ಮ ಹಠವನ್ನ ಬಿಡದೆ ನನ್ನ ಮಾತನ್ನು ನಡೆಸಿಕೊಡದೇ ಇದ್ದರೆ ಆಗ ಘೋರವಾದಂತಹ ಯುದ್ಧವೇ ನಡೀತದೆ. ಆ ಯುದ್ಧದಲ್ಲಿ ಮಾತ್ರ ಭೀಮ, ನಿನ್ನ ಮೇಲೆಯೇ ಎಲ್ಲ ಭಾರವೂ ಇರುತ್ತದೆ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ. ನಿನ್ನ ಒಟ್ಟಿಗೆ ಅರ್ಜುನ ಕೂಡ ಇರುತ್ತಾನೆ, ಆದರೆ ಎಲ್ಲ ಭಾರ ಅದು ನಿನ್ನ ಮೇಲೆಯೇ ಇರುತ್ತದೆ. ಉಳಿದ ಎಲ್ಲರೂ ಕೂಡ ನಿನ್ನ ಒಟ್ಟಿಗೆ ಇರುವ ಅರ್ಜುನನಿಂದ ರಕ್ಷಿಸಲ್ಪಡಬೇಕು. ಧೂರ್ ಅರ್ಜುನೇನ ಓಡವ್ಯ ಇತರೋ ಜನ. ಒಂದು ವೇಳೆ ಯುದ್ಧ ಆಯಿತು ಅಂತಾದರೆ ನಾನು ಅರ್ಜುನನಿಗೆ ಸಾರಥಿ ಆಗ್ತೇನೆ. ಅಹಂ ಯಂತ ಭೀಭತ್ಸೋ ಭವಿತ ಸಂಯುಗೇ ಸತಿ. ನಾನು ಅರ್ಜುನನಿಗೆ ಸಾರಥಿಯಾಗಿ ಕಾರ್ಯವನ್ನು ನೆರವೇರಿಸ್ತೇನೆ. ನನಗೆ ಯುದ್ಧ ಇಷ್ಟ ಇಲ್ಲ ಅಂತ ಏನೂ ಇಲ್ಲ. ನಹಿ ಯುದ್ಧಂ ನ ಕಾಮಯೇ. ನಿನ್ನ ತೇಜಸ್ಸನ್ನ ಉದ್ದೀಪನಗೊಳಿಸುವ ಸಲುವಾಗಿ ಮತ್ತು ನಿನ್ನ ಬಲ ಅದು ಪ್ರದರ್ಶನವಾಗಲಿ ಅಂತ ಹೇಳಿ ನಾನು ನೀಗೆ ಈ ರೀತಿಯಾಗಿ ಮಾತನಾಡಿದೆ ಅಂತ ಕೃಷ್ಣ ಭೀಮನಿಗೆ ಹೇಳಿದ. ನಮಗೆಲ್ಲರಿಗೂ ಒಂದು ಸಂಶಯ ಬರ್ತದೆ, ಕೃಷ್ಣ ಮತ್ತು ಭೀಮ ಪರಸ್ಪರ ವಿರುದ್ಧವಾದದ್ದನ್ನು ಹೇಗೆ ಮಾತನಾಡಿಕೊಂಡ್ರು? ವಾಯುದೇವರು ಅಂದರೆ ಭೀಮ, ಪ್ರಾಣದೇವರೇ ಭೀಮನಾಗಿ ಅವತಾರ ಮಾಡಿದ್ದು. ಕೃಷ್ಣ ಅಂದರೆ ಸಾಕ್ಷಾತ್ ನಾರಾಯಣ. ನಾರಾಯಣನ ಮಾತು ಅದು ಭೀಮನ ಮಾತು, ಪ್ರಾಣದೇವರ ಮಾತು. ಪ್ರಾಣದೇವರ ಮಾತು ಏನಿದೆ ಅದು ಕೃಷ್ಣನ, ನಾರಾಯಣನ ಮಾತು. ಹೇಗೆ ಇಲ್ಲಿ ಪರಸ್ಪರ ವಿರೋಧ ಬಂತು ಅಂದರೆ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ವಧಂ ತೇಷಾಂ ಧರ್ಮಮೇವ ಲೋಕೆ ಖ್ಯಾಪಯಿತುಂ ಹರಿಹಿ ಆಕ್ಷಿಪನ್ನಿವ ಭೀಮಂ ತಂ ಯುದ್ಧಾಯ ಪ್ರೇರಯತ್ ದೃಢಂ. ಕೌರವರ ವಧೆ ಅದು ಧರ್ಮ ಅಂತ ತಿಳಿಸುವ ಸಲುವಾಗಿ ಭೀಮನನ್ನ ಕೃಷ್ಣ ಈ ರೀತಿಯಾಗಿ ಪ್ರೇರೇಪಿಸಿದ.
ಮಾತ್ರವಲ್ಲ, ನಾಳೆ ಯುದ್ಧ ಆಗ್ತದೆ. ಅದು ನಿಶ್ಚಯ. ಯಾಕೆ ಅಂದರೆ ಸೇರಬೇಕಾದ ರಾಜ್ಯವನ್ನು ಕೊಡುವವರು ಅಲ್ಲ, ಯುದ್ಧವೇ ಆಗುವಂಥದ್ದು. ಯುದ್ಧ ಆಗುವಾಗ ಆದ ಮೇಲೆ ಭರತ ವಂಶ ನಾಶವಾಗ್ತದೆ, ಕುಲಕ್ಷಯ ಆಗ್ತದೆ. ಆಗ ಎಲ್ಲರೂ ಹೇಳುತ್ತಾರೆ, ಎಲ್ಲ ಕುಲದ ನಾಶಕ್ಕೆ ಕಾರಣ ಯಾರು ಅಂದರೆ ಭೀಮ. ಈ ಮಾತನ್ನ ಎಲ್ಲರೂ ಹೇಳ್ತಾರೆ. ಭೀಮನೇ ಕಾರಣ. ಯಾಕೆ ಅಂದರೆ ಬಲವುಳ್ಳವ ಯಾರು? ಭೀಮನೇ. ರಣರಂಗದಲ್ಲಿ ಹೆಚ್ಚು ಸೈನಿಕರನ್ನ ನಾಶ ಮಾಡುವಂಥದ್ದು ಯಾರು? ಭೀಮನೇ. ಆದ್ದರಿಂದ ಎಲ್ಲರೂ ಕೊನೆಗೆ ಹೇಳುವಂಥದ್ದು ಏನು? ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಭೀಮ. ಈ ಮಾತನ್ನ ಆಡುತ್ತಾರೆ. ಭೀಮ ಒಂದು ವೇಳೆ ಯುದ್ಧ ಬೇಡ ಅಂತ ಹೇಳುತ್ತಾ ಇದ್ರೆ ಈ ರೀತಿಯಾಗಿ ವಂಶನಾಶ ಆಗ್ತಾ ಇದ್ದಿಲ್ಲ ಅಂತ ಮುಂದೆ ಯಾರಾದರೂ ಹೇಳಬಹುದು. ಆ ಕಾರಣದಿಂದ ಭೀಮ ಯಾವಾಗಲೂ ಯುದ್ಧ ಬೇಕು ಅಂತ ಹೇಳ್ತಾ ಇದ್ದವ. ಒಮ್ಮೆ ಕೃಷ್ಣನ ಬಳಿ ಹೇಳಿದ, ಶಾಂತಿಯನ್ನು ಬಯಸೋಣ, ನೀನು ಹೋಗಿ ಯುದ್ಧವೇ ಬೇಕು ಅಂತ ಹೇಳಬೇಡ, ಶಾಂತಿಯನ್ನು ಬಯಸು. ಈ ಮಾತನ್ನ ಭೀಮಸೇನ ಹೇಳಿದ. ನನ್ನಿಂದಾಗಿ ಯಾಕೆ ಯುದ್ಧ? ನಾನೇ ಯುದ್ಧಕ್ಕೆ ಕಾರಣ ಅಂತ ಬೇಡ ಅಂತ. ಈ ಕಾರಣದಿಂದ ಭೀಮ ಕೃಷ್ಣನ ಬಳಿ ಶಾಂತಿಯನ್ನು ಬಯಸಿದ ಹೊರತು ತನಗೆ ಬಲ ಇಲ್ಲ ಅಂತ ಅಲ್ಲ. ಆದರೂ ಕೃಷ್ಣ ನಟನೆ ಮಾಡಿದ. ಯಾಕೆ ಹೆದರ್ತಾ ಇದ್ದಿ ನೀನು? ಯುದ್ಧ ಅಂದಾಗ ಭಯ ಬರ್ತಾ ಇದೆ ಅಂತ. ಆಗ ಭೀಮ ತನ್ನ ಬಲವನ್ನು ಹೇಳಿಕೊಂಡ. ಕೃಷ್ಣ ಹೇಳ್ತಾನೆ, ನಿನಗೆ ಇಷ್ಟೇ ಬಲ ಅಲ್ಲ, ಇದಕ್ಕಂತಲೂ 1000 ಪಟ್ಟ ಬಲ ಇದೆ. ಅಭಿಪ್ರಾಯಂ ಕೇಶವಸ್ಯ ಜಾನನ್ ಭೀಮೋ ನಿಜಂ ಬಲಂ. ಇದು ಕೃಷ್ಣನ ಅಭಿಪ್ರಾಯ. ನನ್ನ ಬಲ ಎಷ್ಟು ಇದೆ ಅದನ್ನ ಸಭೆಯಲ್ಲಿ ಹೇಳಬೇಕು ಅಂತ. ಕೃಷ್ಣನ ಅಭಿಪ್ರಾಯದಂತೆ ಭೀಮಸೇನ ಬಲವನ್ನು ಹೇಳಿದ. ಬಲವನ್ನು ಹೇಳಿದ ಮೇಲೆ ಈ ಸಭೆಯಲ್ಲಿಯೇ ಕೃಷ್ಣ ಹೇಳ್ತಾನೆ, ಇಷ್ಟೇ ಬಲ ಅಲ್ಲ, ಇದಕ್ಕಿಂತಲೂ 1000 ಪಟ್ಟು ಬಲ ನಿನ್ನಲ್ಲಿ ಇದೆ. ರಾಜ್ಞಾ ಮಧ್ಯೆ ಅವದತ್ ತಚ್ಚ ಕೃಷ್ಣೋಭ್ಯಧಿಕಮೇವತ. ಇದಕ್ಕಿಂತಲೂ ಅಧಿಕವಾದ ಬಲ ನಿನ್ನಲ್ಲಿ ಇದೆ ಅಂತ ಕೃಷ್ಣ ಹೇಳಿದ. ಬಲವನ್ನು ಕೂಡ ಪ್ರದರ್ಶನ ಮಾಡಬೇಕಾಗಿತ್ತು. ಶಶಂಸ ಸತ್ಯೈಃ ಸದ್ವಾಕ್ಯೈಃ ರಾಜ್ಞಾ ಮಧ್ಯೆ ಪ್ರಕಾಶಯನ್ ವಧಂ ಕುರುಣಾಂ ಸದ್ಧರ್ಮಂ ಗುಣಾನ್ ಭೀಮಸ್ಯ ಚಾಮಿತಾನ್. ಈ ಸಮಯದಲ್ಲಿ ದುರ್ಯೋಧನಾದಿಗಳ ವಧೆ ಅದು ಧರ್ಮ, ಇದನ್ನು ತಿಳಿಸಬೇಕಿತ್ತು. ಮತ್ತು ನಿಜವಾಗಿಯೂ ಭೀಮನ ಬಲ ಪ್ರಕಟಗೊಳ್ಳಬೇಕಾಗಿತ್ತು. ಆದ್ದರಿಂದ ಕೃಷ್ಣ ಮತ್ತು ಭೀಮನು ಈ ರೀತಿಯಾಗಿ ನಟನೆಯನ್ನ ಮಾಡಿದ್ದರು. ನಿತ್ಯಮೇಕ ಮನಸ್ಕೌ ತಾವಪಿ ಕೇಶವ ಮಾರುತಿ. ಕೃಷ್ಣ ಮತ್ತು ಭೀಮ ಯಾವಾಗಲೂ ಸಮಾನ ಅಭಿಪ್ರಾಯವುಳ್ಳವರು. ಅವರಲ್ಲಿ ಯಾವತ್ತೂ ಅಭಿಪ್ರಾಯದಲ್ಲಿ ಭೇದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಏನು ಅಂದುಕೊಳ್ಳುತ್ತಾನೋ ಅದನ್ನೇ ಭೀಮ ಮಾಡುತ್ತಾನೆ, ಭೀಮ ಏನು ಅಂದುಕೊಳ್ಳುತ್ತಾನೋ ಅದನ್ನೇ ಕೃಷ್ಣ ಹೇಳುತ್ತಾನೆ. ಆದ್ದರಿಂದ ಇದರಲ್ಲಿ ಈ ವಿಷಯದಲ್ಲಿ ಸಂಶಯ ಪಡಬಾರದು. ಯುದ್ಧದ ಆದ ಮೇಲೆ ಭೀಮನಿಗೆ ಅಪಕೀರ್ತಿ ಬರಬಾರದು ಅಂತ ಹೇಳಿ ಈ ರೀತಿಯಾಗಿ ಭೀಮನ ಮಾತನಾಡಿದ. ಕೃಷ್ಣ ಹೇಳಿದ, ಶಾಂತಿಗಾಗಿಯೇ ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ಆಗಲಿಲ್ಲ ಅಂತ ಆದರೆ, ಕೇಳಲಿಲ್ಲ ಅಂತ ಆದರೆ ಯುದ್ಧವೇ ಗತಿ. ಆ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಾನು ನಿಲ್ತೇನೆ, ನೀನು ಮಾತ್ರ ಎಲ್ಲ ಭಾರವನ್ನು ಹೊರಬೇಕು ಅಂತ ಕೃಷ್ಣ ಭೀಮನಿಗೆ ಹೇಳಿದ. ಭೀಮ ಆಯಿತು ಅಂತ ಒಪ್ಪಿಕೊಂಡ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.